ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಯಾಡ್ ನ್ಯೂಸ್ ಹೇಳಬೇಕು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಆಡ್ತಿತ್ತಲ್ಲ ನಮ್ಮದು ಬೆಕ್ಕು, ಅದು ನಿನ್ನೆ ನೈಟು ಸತ್ತೋಯ್ತು. ನಾಯಿ ಅಟ್ಯಾಕ್ ಮಾಡಿಬಿಟ್ಟು ಕಚ್ಚಿ ಅದು ಪಾಪ ನೋವು ತಡೆಯೋಕ್ಕಾಗ್ದಲೇ ಉಳಿಲಿಲ್ಲ. ಆವಾಗ ನನ್ನ ಮಗಳು ಬೇರೆ ಟ್ಯೂಷನಿಗೆ ಹೋಗಿದ್ಲು. ಟ್ಯೂಷನಿಗೆ ಹೋದಾಗ ಅವರಪ್ಪ ಕರ್ಕೊಬರೋಕ್ಕೆ ಅಂತ ಹೋದರು. ಗೇಟ್ ತೆಗೆದ್ಬಿಟ್ಟು ಹೋಗಿದ್ದಲ್ಲ, ಆವಾಗ ಆಚೆ ಹೋಗಿತ್ತದು. ಆಚೆ ಹೋಗಿ ಒಂದು 5 ನಿಮಿಷ ಅಷ್ಟೇ ನಾವು ಒಳಗಡೆ ಬಂದ್ವಿ. ಅದು ಅಷ್ಟೊತ್ತು ಅಲ್ಲೇ ಇತ್ತು, ಅದು ಬರುತ್ತೆ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಾಯಿ ಬಂದು ಅಟ್ಯಾಕ್ ಮಾಡಿಬಿಟ್ಟು ಪಾಪ ಕಚ್ಚಿಬಿಟ್ಟಿತ್ತು. ಕಚ್ಚಿ ಅದು ಮೂರಿಯೊಳಕ್ಕೆಲ್ಲ ಬಿದ್ದು ಹಂಗೂ ತೊಳೆದ್ವಿ ಒಂದು ಸ್ವಲ್ಪ ಉಳಿತತ್ತೇನೋ ಅಂತ. ಹಾಸ್ಪಿಟಲ್ಲಿಗೆ ಕರ್ಕೊಂಡೋಗಿ ಆಗಲೇ ಟೈಮು 9 ಗಂಟೆ ಆಗೋಗಿತ್ತು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಹಂಗೂ ಆ ಡಾಕ್ಟ್ರು ಯಾರೂ ಸಿಗ್ದಲೇ ಇದ್ದಿದ್ದಕ್ಕೆ ಬರ್ಬೇಕಾದ್ರೆ ಪಾಪ ಸತ್ತೋಯ್ತು. ಬೇಜಾರಾಗೋಯ್ತು ನಮಗಂತೂ. ನನ್ನ ಮಗಳಂತೂ ರಾತ್ರಿನೂ ಊಟ ಮಾಡಿಲ್ಲ, ಬೆಳಗ್ಗೆನೂ ಊಟ ಮಾಡಿಲ್ಲ. ಅಷ್ಟು ಬೇಜಾರು ಮಾಡ್ಕೊಬಿಟ್ಲು ಆ ಬೆಕ್ಕಿಗೆ. ಅದು ತುಂಬ ಅಟ್ಯಾಚ್ಮೆಂಟ್ ಆಗಿತ್ತು. ಅವಳು ಎಲ್ಲೋದ್ರೂ ಕೂಡ ಅಲ್ಲಿಗೆ ಹೋಗ್ತಿತ್ತು. ಅವಳ ಹತ್ರನೇ ಜಾಸ್ತಿ ತಮಾಷೆ ಮಾಡೋದು ಎಲ್ಲ ಮಾಡ್ತಿದ್ದ ಬೆಕ್ಕು. ಆದರೆ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮನೆಯಲ್ಲಿ ಏನಾದ್ರು ಒಂದು ಪ್ರಾಣಿನೇ ಆಗಲಿ ಮನುಷ್ಯರೇ ಆಗಲಿ ಅವ್ರನ್ನ ಇಷ್ಟಪಟ್ಟು ಕಳ್ಕೊಂಡಾಗ ಆಗೋ ನೋವು ಸಿಕ್ಕಾಪಟ್ಟೆ ನೋವು ಕೊಡುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಯಾಕಪ್ಪ ಹಿಂಗಾಯಿತು ಅನ್ನೋ ಥರ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆದರೂ ಆಯುಷ್ ಅಷ್ಟೇ ಇದ್ದಿತ್ತು ಅನಿಸುತ್ತೆ. ಸಖತ್ತು ಚೂಟಿ ಇತ್ತು. ರೋಡಲ್ಲಿ ಹೋಗೋರು ಬರೋರು ಎಲ್ಲರೂ ಮಾತಾಡಿಸ್ಕೊಂಡು ಹೋಗ್ತಿದ್ರು ಬೆಕ್ಕನ್ನಂತೂ. ಈಗಂತೂ ಬೇಜಾರಾಗುತ್ತೆ. ನನ್ನ ಮಗಳಿಗಂತೂ ಸಮಾಧಾನ ಮಾಡಿದ್ವಿ. ಇನ್ನೊಂದು ಬೆಕ್ಕು ತಗೊಂಬರೋಣ ಬಿಡಮ್ಮ ಅಂತ ಸಮಾಧಾನ ಮಾಡಿದ್ವಿ. ಆಮೇಲೆ ತಿರ್ಗಿ ನಮ್ಮ ಮನೆಯವ್ರು ಬರೋದನ್ನೇ ಕಾಯ್ತಿತ್ತು. ಆಮೇಲೆ ನಾನು ಬಟ್ಟೆ ಒಣಗಾಕಿ ಶರ್ಟ್ನ ನೋಡ್ಬಿಟ್ಟು ನಮ್ಮ ಮನೆಯವ್ರ ಶರ್ಟು ಅಂದ್ಕೊಂಡು ಅದಕ್ಕೂ ಇದು ಮಾಡುತ್ತಿತ್ತು. ಅಳಬೇಡ ತೆಗ್ಯಮ್ಮ. ಬೇಜಾರಾಗೋಯ್ತು. ತೆಗಿ ಇನ್ನೊಂದು ತಗೊಂಬರೋಣ ತೆಗಿ, ಏನೂ ಆಗಲ್ಲ. ನಮ್ಮ ಮನೆಗೆ ಒಂದು ಬೆಕ್ಕಿತ್ತು, ಅದು ಬೆಕ್ಕು ನೆನ್ನೆ ಸತ್ತೋಯ್ತು. ಅದಕ್ಕೆ ನನ್ನ ಮಗಳು ಒಂದೇ ಸಮಕ್ಕೆ ಅಳ್ತಾವಳೆ ಬೆಕ್ಕನ್ನ ನೆನೆಸ್ಕೊಂಡು. ನೆನ್ನೆನೂ ಪಾಪ ಸರಿಯಾಗಿ ಊಟ ಮಾಡಲಿಲ್ಲ. ಇವಾಗ ನಾವೇನೋ ತಿಂಡಿನೂ ಸಹ ಮಾಡಿರಲಿಲ್ಲ, ಹೋಟ್ಲಿಂದ ತಗೊಬಂದ್ವಿ. ಅದು ತಿಂತ ಅಳ್ತಾ ನೆನೆಸ್ಕೊಂಡು ಅಳ್ತಾವಳೆ. ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಗೊತ್ತಾ ಅದ್ರ ಜೊತೆ ಅವಳಿಗೆ. ಪಾಪ ಮಿಸ್ ಮಾಡ್ಕೊತಾವಳೆ ಜಾಸ್ತಿ ಅದನ್ನು. ತೆಗಿಯಮ್ಮ ಅಳಬೇಡ ಬಿಡು ಓಲೆ ಚಿನ್ನ, ಬಿಡು ಓಲೆ ಬಿಡು ಸುಮ್ಮನೆ ಏನಾಗಲ್ಲ. ಸುಮ್ಮನೆ ಬತ್ತೆ ತಗೊಬರೋಣ ಇನ್ನೊಂದು. ಇನ್ನೊಂದು ತಗೊಂಬರೋಣ ಸುಮ್ಮನೆ ಅದು ನಿನ್ನೆ ನಾಯಿ ಹತ್ರ ಕಚ್ಚಿಸ್ಕೊಂಡು ನೋವು ತಡೆಯೋಕ್ಕಾಗ್ದಲ್ಲೇ ಸತ್ತೋಯ್ತದು ಪಾಪ. ಆ ನಾಯಿಗಳು ಎಷ್ಟೊಂದು ಬಂದು ಅಟ್ಯಾಕ್ ಬೇರೆ ಮಾಡಿಬಿಟ್ವು. ಏನು ಮಾಡೋಕ್ಕಾಗಲ್ಲ. ಅದು ಆಚೆ ಹೋಗಿ ಸುಮ್ಮನೆ ಎಲ್ಲ ಸೈಲೆಂಟಾಗಿ ಕುತ್ಕೊಂಡಿತ್ತಮ್ಮೋ. ಅದು ಅವಾಗ ಬಂದು ಅಟ್ಯಾಕ್ ಮಾಡಿರೋದು ನಾಯಿ ಅದು. ಬಿಡು ಓಲೆ ಸುಮ್ಮನೆ ಅಳ್ಳಬೇಡ, ಹತ್ರ ತಲೆನೋವು ಬರುತ್ತೆ. ಊಟ ಮಾಡಿ ನೀಟಾಗಿ. ನಿನ್ನೆಯಿಂದ ಒಂದೇ ಸಮ ಹಿಂಗೆ ಅಳ್ತಾನೆ ಅವಳೆ. ಹತ್ತು ನೋಡ್ರಿ ಅವಳು ಕಣ್ಣು ಮಾಡ್ಕೊಂಡಿರೋದು ನೋಡ್ರಿ, ಹೆಂಗೆ ಓದಿಸ್ಕೊಂಡವಳೆ ಕಣ್ಣ. ಹಂಗೆ ನಾವು ಜಾಸ್ತಿ ಯಾರನ್ನ ಇಷ್ಟಪಡ್ತೀವೋ ಅವರೇ ಬೇಗ ನಮ್ಮಿಂದ ದೂರ ಆಗೋದು. ನಮ್ಮ ಅಜ್ಜಿ ಇದ್ದಾಗ ಅಷ್ಟೇ. ನಮ್ಮ ಅಜ್ಜಿನೂ ಪಾಪ ಚೆನ್ನಾಗಿ ನೋಡ್ಕೊತಿತ್ತು. ಅದು ಇದ್ದಕ್ಕಿದ್ದಂಗೆ ಸತ್ತೋಯ್ತಲ್ಲ, ಅವಾಗೂ ಹಿಂಗೆ ಬೇಜಾರಾಗಿತ್ತು. ಈಗ ಬೇಕು ಇಷ್ಟ ಇದ್ದವರೇ ಬೇಗ ಹೋಗ್ಬಿಡ್ತಾರೆ. ಅಯ್ಯೋ ಅಷ್ಟೊಂದು ನೊಂದ್ಕೊಂಡ್ರೆ ಹೆಂಗೆ ಹೇಳು. ಬಿಡು ಓಲೆ ಸುಮ್ಮನೆ ಇರು. ಚಿನ್ನಮ್ಮ ಬಾಯ್ಲಿ ಬಾರವಾ. ಹತ್ಕೊಂಡು ಮೆಟ್ಲು ಮೇಲೆ ಹೋಗ್ತಾವಳೆ. ಟೈಮ್ ಆಗುತ್ತೆ ಬಾ ಸ್ಕೂಲಿಗೆ ಹೋಗಿ ಬಾ.
ಅವಳು ಹಂಗೆ ಒಂದು ಸ್ವಲ್ಪ ಯಾರನ್ನಾರು ಅಟ್ಯಾಚ್ ಮಾಡ್ಕೊಬಿಟ್ರಂತೂ ಅವಳನ್ನ ಯಾಕೆ ಒಂದು ಸ್ವಲ್ಪ ಟೈಮ್ ತೊಗೋತಾಳೆ. ಏನೇ ಮಾಡಿದ್ರೂ ತಿಂಡಿ ತಿನ್ನೋಕ್ಕೆ ತುಂಬಾ ಸತಾಯಿಸ್ಬಿಟ್ಳು. ಬೇಡ ಬೇಡ ನನಗೆ ಸೇರ್ತಾಯಿಲ್ಲ ಅನ್ನೋ ಥರ ಹಂಗೂ ನಾನೇ ಬಲವಂತ ಮಾಡಿ ಒಂದು 2-3 ತುತ್ತು ತಿನ್ನಿಸಿ ಕಳಿಸ್ದೆ. ಸ್ಕೂಲಿಗೆ ಬೇರೆ ಟೈಮ್ ಆಗಿತ್ತು. ನನಗೆ ಬೇರೆ ಯಾಕೋ ಸ್ವಲ್ಪ ಹೊಟ್ಟೆ ನೋವೆಲ್ಲ ಇದ್ದಿದ್ದರಿಂದ ನಾನು ಕೂಡ ಮನೇಲೇನು ಮಾಡಿಲ್ಲ, ಹೊರಗಡೆನೇ ತರಿಸಿ ತಿನ್ನಿಸ್ತಾಯಿದ್ದೀನಿ. ಸ್ವಲ್ಪ ಬೇಜಾರಾಗುತ್ತೆ. ಅವಳಿಗಂತೂ ಇನ್ನೊಂದು ತಂದು ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತಾಳೆ. ಅದು ಸಿಕ್ಕಾಪಟ್ಟೆ ಅವಳಿಗೆ ಏನಪ್ಪ ಏನು ಗೊತ್ತಿಲ್ಲ, ಈ ಮಕ್ಕಳಂತೂ ಸಿಕ್ಕಾಪಟ್ಟೆ ಹಚ್ಕೊಬಿಡ್ತಾರೆ. ತಿನ್ನೋದಕ್ಕೆ ಇವಾಗ ಓಡಾಡ್ತಾಳೆ ನೋಡಿ, ಹೆಂಗೆ ಓಡಾಡ್ತಾಳೆ ತಿನ್ನೋದಕ್ಕೆ ಅಂತಾನೆ. ಸಿಟ್ಟು ಬೇಡ, ಸಿಟ್ಟು ಮಾಡ್ಕೋಬಾರ್ದು. ಇವಾಗ ನಾನೇನು ಮಾಡೋಕ್ಕಾಗುತ್ತೆ? ಆ ಬೆಕ್ಕು ಹೋಗೇ ಸತ್ತೋಗಿತ್ತು. 5 ನಿಮಿಷಕ್ಕೆ ಹಂಗಾಯ್ತು, ನಾನೇನು ಮಾಡೋಣ ಹೇಳು.